ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಕೆಲವು ಟೆಸ್ಟಮನಿಗಳಿವೆ, ನಾನು ಅದನ್ನು ಶೇರ್ ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲೊಂದು ಟೆಸ್ಟಮನಿ ಇದೆ. ಯೇಸು ಕ್ರಿಸ್ತನ ಪವಿತ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಹೆಸರು ಮೋಹನ್ ಕುಮಾರ್. ಇದು ನನ್ನ ಸಾಕ್ಷಿಯನ್ನು ಹೇಳಲು ಹೇಳಿರಿ ಪಾಸ್ಟರ್. ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ. ನೀವು ಕೊಟ್ಟ ವಾಕ್ಯವನ್ನು ಕೇಳಿ ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯ ನಡೆದಿದೆ. ನಾನು 1 ವರ್ಷದಿಂದ ನಿಮ್ಮ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ನನಗೆ 2 ಲಕ್ಷ ಸಾಲ ಇತ್ತು. ನಿಮ್ಮ ವಾಕ್ಯ ಕೇಳಿ ನನ್ನ ಸಾಲ 1 ಲಕ್ಷ ತೀರಿತ್ತು. ನೀವು ಹೇಳಿದ ವಾಕ್ಯವನ್ನು ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ನೀವು ಒಂದು ದಿನ 7 ಗಂಟೆಗೆ ವಾಕ್ಯ ಸಂದೇಶ ಕೊಡುತ್ತಿದ್ದೀರಿ. ಆವಾಗ ಫೆಬ್ರವರಿ ತಿಂಗಳಲ್ಲಿ ಹೇಳಿದ್ದೀರಿ ಕೋರ್ಟಿಗೆ ಹೋಗುತ್ತಿರುವಂತೆ ಕೋರ್ಟಿಗೆ ಹೋಗುವ ವಿಷಯದಲ್ಲಿ ಸಂದೇಶ. ಅದು ನನ್ನ ಜೀವಿತದಲ್ಲಿ ನಡೆಯಿತು. ಮಾರ್ಚ್ ತಿಂಗಳು 24ನೇ ತಾರೀಕಿಗೆ ಹೋಗಬೇಕು ಆಯಿತು. ನನ್ನ ಸ್ನೇಹಿತನಿಗೆ ಖಾಲಿ ಚೆಕ್ ಕೊಟ್ಟಿದ್ದೇನೆ. ನನ್ನ ಸ್ನೇಹಿತ ಕೇಸ್ ಹಾಕಿದ್ದಾನೆ. ಅವನಿಗೆ 3.5 ಲಕ್ಷ ಸಾಲ ಕೊಡಬೇಕಾಗಿತ್ತು. ಅವನು 7.5 ಲಕ್ಷಕ್ಕೆ ಕೇಸ್ ಹಾಕಿದ್ದಾನೆ. ನನಗೆ 3 ಸಾರಿ ನೋಟಿಸ್ ಕಳಿಸಿದರು. ಸ್ಟೇಷನಿಗೆ ಹೋಗುವುದನ್ನು ದೇವರು ತಪ್ಪಿಸಿದರು. ಜಾಮೀನು ಸಿಕ್ಕಿತ್ತು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಲಾಯರ್ ಅವನ ಕೇಸ್ ವಾಪಸ್ ತಗೋ ಅಂತಿದ್ದಾರೆ. ನಾನು ಹಣವನ್ನು ಕೊಡಿಸ್ತೇನೆ ಎಂದು ಕೇಳಿದೊಡನೆ ನಾವು 3.5 ಲಕ್ಷ ಕೊಡುತ್ತೇನೆ ಅಂದರು. ಅದಕ್ಕೆ ಒಪ್ಪುತ್ತಿಲ್ಲ. ಮತ್ತು ನಮ್ಮ ಮನೆ ಸ್ತೋತ್ರ. ನನ್ನ ಹೆಸರು ಮೋಹನ್ ಕುಮಾರ್. ಇದು ನನ್ನ ಸಾಕ್ಷಿಯನ್ನು ಕೇಳಿರಿ. ಪಾಸ್ಟರ್, ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಿದ್ದಾರೆ. ನೀವು ಕೊಟ್ಟ ವಾಕ್ಯವನ್ನು ಕೇಳಿ ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯ ನಡೆದಿದೆ. ನಾನು 1 ವರ್ಷದಿಂದ ನಿಮ್ಮ ವಾಕ್ಯವನ್ನು ಕೇಳುತ್ತಾ ಇದ್ದೇನೆ. ನನಗೆ 2 ಲಕ್ಷ ಸಾಲ ಇತ್ತು. ನಿಮ್ಮ ವಾಕ್ಯ ಕೇಳಿ ನನ್ನ ಸಾಲ 1 ಲಕ್ಷ ತೀರಿದೆ. ನೀವು ಹೇಳಿದ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದೆ. ನೀವು ಒಂದು ದಿನ 7 ಗಂಟೆಗೆ ವಾಕ್ಯ ಸಂದೇಶ ಕೊಡುತ್ತಿದ್ದೀರಿ. ಆವಾಗ ನೀವು ಫೆಬ್ರವರಿ ತಿಂಗಳಲ್ಲಿ ಹೇಳಿದಿರಿ ಕೋರ್ಟಿಗೆ ಹೋಗುವ ಬಗ್ಗೆ ನೀವು ಸಂದೇಶದಲ್ಲಿ ಹೇಳಿದ್ದೀರಿ. ಅದು ನನ್ನ ಜೀವಿತದಲ್ಲಿ ನಡೆಯಿತು. ಮಾರ್ಚ್ ತಿಂಗಳು 24 ತಾರೀಕಿಗೆ ಹೋಗಬೇಕಾಯಿತು. ನನ್ನ ಸ್ನೇಹಿತನಿಗೆ ಇಲ್ಲಿ ಚೆಕ್ ಕೊಟ್ಟಿದ್ದೇನೆ. ನನ್ನ ಸ್ನೇಹಿತ ಕೇಸ್ ಹಾಕಿದ್ದಾನೆ. ನಾನು ಅವನಿಗೆ 3.5 ಲಕ್ಷ ಸಾಲ ಕೊಡಬೇಕಾಗಿತ್ತು. ಅವನು 7.5 ಲಕ್ಷ ಲಕ್ಷಕ್ಕೆ ಕೇಸ್ ಹಾಕಿದ್ದಾನೆ. ನನಗೆ 3 ಸಾರಿ ನೋಟಿಸ್ ಕಳಿಸಿದ್ದರು. ಸ್ಟೇಷನ್ಗೆ ಹೋಗುವುದನ್ನು ದೇವರು ತಪ್ಪಿಸಿದರು. ಜಾಮೀನು ಸಿಕ್ಕಿತು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಲಾಯರ್ ಅವನಿಗೆ ಕೇಸ್ ವಾಪಸ್ ತಗೋ ಅಂತಿದ್ದಾರೆ. ನಾನು ಹಣವನ್ನು ಕೊಡುತ್ತೇನೆ ಅಂತ ಹೇಳಿಕೊಂಡಿದ್ದೇನೆ. ಅವನು ಮತ್ತು ಅವನ ಲಾಯರ್ ಅವರು ತೆಗೆದುಕೊಳ್ಳುವುದಿಲ್ಲ ಅಂತಿದ್ದಾರೆ. ನಾವು 3.5 ಲಕ್ಷ ಕೊಡುತ್ತೇನೆ ಅಂದರೂ ಅವರು ಒಪ್ಪುತ್ತಿಲ್ಲ. ಮತ್ತು ನಮ್ಮ ಮನೆ ಓನರಿಗೆ ಖಾಲಿ ಚೆಕ್ ಕೊಟ್ಟಿದ್ದೇನೆ ಮತ್ತು ಮನೆ ಸಾಮಾನು ಅವರಲ್ಲಿಯೇ ಇದೆ. ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದಲು ಪ್ರಾರ್ಥನೆ ಮಾಡಿರಿ ಪಾಸ್ಟರ್. ನಿಮ್ಮ ವಾಕ್ಯ ಕೇಳಿ ನನಗೆ ಬಲ ಬಂತು. ಆವಾಗೆಲ್ಲ ಮುಂಚೆ ನಾನು ಚಿಕ್ಕ ವಿಷಯಕ್ಕೂ ಭಯಪಡುತ್ತಿದ್ದೆ. ನಿಮ್ಮ ವಾಕ್ಯವನ್ನು ಕೇಳುತ್ತಾ ನನಗೆ ಧೈರ್ಯ ಬಂದಿದೆ. ನಾನು ಕೆಲಸಕ್ಕೆ ಹೋಗುವಾಗ ಟಾಟಾ ಏಸ್ ಗಾಡಿ ಓಡಿಸುವಾಗ ವಾಕ್ಯ ಹೇಳುತ್ತೇನೆ ಮತ್ತು ನನಗೆ ಅನ್ಯ ಭಾಷೆ ಗೊತ್ತಿರಲಿಲ್ಲ. ನೀವು ಹೇಳಿದಾಗ ನನಗೆ ಗೊತ್ತಾಗಿದೆ. ಇವಾಗ ಅನ್ಯ ಭಾಷೆ ಮಾತನಾಡುತ್ತೇನೆ. ಇನ್ನು 1 ಗಂಟೆ ಹೆಚ್ಚಾಗಿ ಅನ್ಯ ಭಾಷೆ ಮಾತಾಡುವುದಕ್ಕೆ ಆಸೆ ಮತ್ತು ಆತ್ಮದಿಂದ ತುಂಬಿದವನಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮಂಥ ಪಾಸ್ಟರನ್ನು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇಟ್ಟಿದ್ದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಭೆಯವರೆಲ್ಲರಿಗೂ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಆನ್ಲೈನ್ನಲ್ಲಿ ಕೇಳುವಂಥ ನಮ್ಮಂಥವರಿಗೋಸ್ಕರ ಒಂದು ಕೂಟವನ್ನು ಮಾಡಿ ಪಾಸ್ಟರ್. ನಿಮ್ಮ ವಾಕ್ಯವನ್ನು ಡೈರೆಕ್ಟಾಗಿ ಕೇಳಬೇಕು. ಪ್ಲೀಸ್ ಪಾಸ್ಟರ್, ನಡೆಸಿಕೊಡಿ.
ಓಕೆ, ಇಲ್ಲಿ ಇನ್ನೊಂದು ಟೆಸ್ಟ್ ಮನಿ ಇದೆ. ದೇವರು ನಮಗೆ ಸ್ತೋತ್ರ ಆಗಲಿ. ಪಾಸ್ಟರ್, ನನಗೆ 4 ದಿನದಿಂದ ಜ್ವರ, ಸುಸ್ತು, ತಲೆನೋವು ವಿಪರೀತ ಇತ್ತು. ನನಗೆ ಕೂರ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಆಗ್ತಿರ್ಲಿಲ್ಲ. ಮನೆಯಲ್ಲಿ ಅಕ್ಕ ಹೇಳಿದರು ಹಾಸ್ಪಿಟಲ್ಗೆ ಹೋಗೋಣ ಅಂತ. ನಾನು ಬೇಡ ಅಪ್ಪ, ಗುಣ ಮಾಡ್ತಾರೆ ಅಂತ ಹೇಳಿದೆ. ದೇವರು ನನಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥತೆ ಆತ್ಮ, ಅದು ಹೇಳಿತನದ ಆತ್ಮ ಅಲ್ಲ ಎಂದು ಅನೇಕ ಬಾರಿ ಅರಿಕೆ ಮಾಡಿದೆ. ಮತ್ತು ನನ್ನ ದೇವರು ನನ್ನ ಬಗ್ಗೆ ಏನು ಹೇಳುತ್ತದೆ ಅದು ನಾನಲ್ಲ. ದೇವರ ವಾಕ್ಯ ನನ್ನ ಬಗ್ಗೆ ಏನು ಹೇಳುತ್ತದೋ ಅದೇ ನಾನು ಎಂದು ಅರಿಕೆ ಮಾಡಿದೆ. ದೇವರು ಅದ್ಭುತವಾಗಿ ಕಾರ್ಯ ಮಾಡಿ ನನ್ನ ಗುಣಪಡಿಸ್ತಾರೆ. ಥ್ಯಾಂಕ್ ಯು ಪಾಸ್ಟರ್, ತುಂಬ ಪವರ್ಫುಲ್ ಮೆಸೇಜ್ ಕೊಡ್ತಾ ಇದ್ದೀರಾ. ಇನ್ನೊಂದು ಟೆಸ್ಟಮನಿ ಇದೆ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್, I have a testimony can be shared so that people know the wonderful miracle of our Lord Savior Jesus Christ. People have no job, no food, no money, lots of sickness, but one thing with us is our living Lord. By His stripe we have been healed. Pastor, from last 2 months I was suffering with the multiple health problem, non-stop fever, headache, breathing problem. 15 days back you prayed for headache and migraine. My headache stopped, which was there for 3 months. I had sent you that testimony. Now the breathing problem which started 15 days back was unable to breathe in the night, unable to sleep, used to cough too much, chest used to feel very heavy. 2 days back you prayed for breathing problem, asked us hold wherever you have pain. Immediately one hand on my chest and one on my neck. Just declare, Lord, your stripes I am healed. Immediately my chest, light breathing be normal. All glory to Jesus. From the next night my breathing problem, chest normal. Okay, Pastor, let everyone know how beautiful our Lord is working in everyone's life. Pastor, today we don't have money, no job. I was about to go to Dubai for a job. Due to this situation, everything got disturbed. There are many people suffering like this. Let Lord's word through your ministry touching everyone's life. Experience the unexpected miracle from our living Lord. May Lord bless you, your family and your ministry in Jesus precious mighty name. ಅನೇಕ ಟೆಸ್ಟಮನಿಗಳಿವೆ. ನೆಕ್ಸ್ಟ್ ನಾವು ಶೇರ್ ಮಾಡುವ. ಇಲ್ಲಿ ಸಹೋದರನಿಗೆ ಫೀವರ್ ಇತ್ತು ಮತ್ತು ಹೆಡೆಕ್ ಇತ್ತು 3 ತಿಂಗಳಿಂದ ಕಂಟಿನ್ಯೂ ಆಗಿ. ಅದು ಒಂದಿನ ಆನ್ಲೈನಲ್ಲಿ ಪ್ರೇಯರ್ ಮಾಡುವಾಗ ಕೈ ಇಡ್ಲಿಕ್ಕೆ ಹೇಳುವಾಗ ಅದು ಹೀಲ್ ಆಯಿತು. ನೆಕ್ಸ್ಟ್ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್, ಕಫ್ ಎಲ್ಲ ಇತ್ತು, ಅದು ಸಹ ನಾರ್ಮಲ್ ಆಯಿತು. ಗ್ಲೋರಿ ಟು ಗಾಡ್. ಓಕೆ, ಪ್ರೈಸ್ ಗಾಡ್. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕರ್ತನು ಒಳ್ಳೆಯವನಾಗಿದ್ದಾನೆ. ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅನ್ ಟು ಸಲ್ವೇಷನ್. ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ರೋಮನ್ಸ್ 1 ಚಾಪ್ಟರ್ Romans 1 chapter 16 verse 16 and 17. ಸ್ವಾರ್ಥೆಯ ವಿಷಯದಲ್ಲಿ ನಾನು ನಾಚಿಕೆಗೊಳ್ಳುವವನಲ್ಲ. ಆ ಸ್ವಾರ್ಥೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿ ಅದರಲ್ಲಿ ತೋರಿಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಪ್ರೈಸ್ ಗಾಡ್. ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅನ್ ಟು ಸಲ್ವೇಷನ್. ಸ್ವಾರ್ಥೆಯು ಅದು ದೇವರ ಬಲ ಸ್ವರೂಪವಾಗಿದೆ. ಪ್ರೈಸ್ ಗಾಡ್. ಇವತ್ತು ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ. ನಮಗೊತ್ತಿಲ್ಲ ಎಷ್ಟು ಶೀಘ್ರವಾಗಿ ಬರ್ತಾ ಇದ್ದಾನಂತ. ನಾವು ಆಲೋಚಿಸ್ದಕ್ಕಿಂತಲೂ ನಾವು ಯೋಚಿಸ್ದಕ್ಕಿಂತಲೂ ಆತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಪ್ರೈಸ್ ಗಾಡ್. ಆದ್ದರಿಂದ ಇಷ್ಟು ದಿನ ನಾವು ನಮಗೋಸ್ಕರ ಜೀವಿಸಿದೆವು. ಇನ್ನು ಮುಂದೆ ನಮಗೋಸ್ಕರ ಜೀವಿಸುವಂಥ ಕಾಲ ಮುಗಿಯಿತು.
ಪ್ರೈಸ್ ಗಾಡ್. ದ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. 2 ಕೊರಿಂಥ, 2 ಕೊರಿಂಥಿಯನ್ 5 ಚಾಪ್ಟರ್ 15 ವರ್ಸ್ 14 ನಾನು ಓದ್ತೇನೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತು. ನಿಶ್ಚಯಿಸಿಕೊಂಡೆವು, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದವನಿಗಾಗಿ ಜೀವಿಸಬೇಕೆಂತಲೂ ಆತನು ಎಲ್ಲರಿಗೋಸ್ಕರ ಸತ್ತನು. ದ ಬೈಬಲ್ ಹೇಳ್ತದೆ, ಇನ್ನು ಜೀವಿಸುವವರು ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ. ಜೀಸಸ್ ಡೈಡ್ ಫಾರ್ ಆಲ್. ಪ್ರೈಸ್ ಗಾಡ್. ಇಲ್ಲಿ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ಯಾವುದೊಂದು ಗುಂಪಿಗೋಸ್ಕರ, ಯಾವುದೊಂದು ಕಮ್ಯುನಿಟಿಗೋಸ್ಕರ ಆತನು ಸತ್ತದಲ್ಲ, ಆತನು ಎಲ್ಲರಿಗೋಸ್ಕರ ಸತ್ತಿದ್ದಾನೆ. ಇಟ್ ಡೈಡ್ ಫಾರ್ ಆಲ್. ಇವತ್ತು ಆ ಸ್ವಾರ್ಥೆಯ ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅವರ್ ರೆಸ್ಪಾನ್ಸಿಬಿಲಿಟಿ ಟು ಶೇರ್ ದಟ್ ಗಾಸ್ಪೆಲ್. ಒಂದೇ ಒಂದು ಲೈಫ್, ಒಂದೇ ಒಂದು ಜೀವಿತ. ನರಕ ಎಂಬುದು ಸತ್ಯ, ಪರಲೋಕ ಎಂಬುದು ಸತ್ಯ. ಪ್ರೈಸ್ ಗಾಡ್. ನಾವು ಕೇವಲ ಯೇಸುವನ್ನು ನಂಬಿದ್ದು ಈ ಜೀವಿತದ ಕಾಲಗೋಸ್ಕರ ಮಾತ್ರ ಅಲ್ಲ. ನಾವು ಯೇಸುವನ್ನು ನಂಬಿದ್ದು ಈ ಲೋಕವನ್ನು ಬಿಟ್ಟರು ನಾವು ನಿತ್ಯತ್ವದಲ್ಲಿ ನಾವು ಇರುತ್ತೇವೆ. ನಾವು ನೋಡ್ತೇವೆ, ಈ ಲಾಕ್ಡೌನಲ್ಲಿ ಅನೇಕ ದೇವ ಸೇವಕರು ಲೋಕವನ್ನು ಬಿಟ್ಟರು. ರೈಟ್? ಅನೇಕರು ಲೋಕವನ್ನು ಬಿಟ್ಟರು, ಅನೇಕ ವಿಶ್ವಾಸಿಗಳು ಲೋಕವನ್ನು ಬಿಟ್ಟರು. ಅದರ ಅಪೊಸ್ತಲ ಪೌಲ ಹೇಳುತ್ತಾನೆ ಒಂದು ವಿಷಯ, ಥೆಸಲೋನಿಕ 1 ಥೆಸಲೋನಿಕ 5 ಚಾಪ್ಟರ್ 4 ಚಾಪ್ಟರ್ 13 ವರ್ಸಲ್ಲಿ ಹೇಳುತ್ತಾನೆ. 4 ಚಾಪ್ಟರ್ 13 ವರ್ಸ್, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಪ್ರೈಸ್ ಗಾಡ್. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಂತೆ, ಅಂದರೆ ನೋ ಹೋಪ್, ಎಲ್ಲಿ ಹೋದರೂ ಗೊತ್ತಿಲ್ಲ, ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಪ್ರೈಸ್ ಗಾಡ್. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಇಲ್ಲಿ ಬೈಬಲ್ ಹೇಳುತ್ತೆ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ವಿ ಮಸ್ಟ್ ಬಿಲೀವ್. ನಾವು ನಂಬಬೇಕು. ಯಾರು ದೇಹವನ್ನು ಬಿಟ್ಟು ಹೋಗಿದ್ದಾರೆ ಅವರು ಕ್ರಿಸ್ತನೊಡನೆ ಅವರು ಕೂಡ ಬರುತ್ತಾರೆ. ದೇ ಆರ್ ಕಮಿಂಗ್ ಬ್ಯಾಕ್. ಪ್ರೈಸ್ ಗಾಡ್. ನಾವು ನಿರೀಕ್ಷೆ ಇದ್ದ ಜನರು, ನಾವು ನಿರೀಕ್ಷೆ ಇಲ್ಲದವರಲ್ಲ, ನಾವು ನಿರೀಕ್ಷೆ ಇದ್ದ ವ್ಯಕ್ತಿಗಳಾಗಿದ್ದೇವೆ. ಆದ್ದರಿಂದ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ದೇಹದಲ್ಲಿ ಇರುವುದು ಅದು ನಿಮಗೋಸ್ಕರ, ದೇಹವನ್ನು ಬಿಟ್ಟು ಕರ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಅಲ್ಲಿ ಅರಣ್ಯಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ದೇವರು ಮೋಶೆಗೆ ಹೇಳುತ್ತಾನೆ, ಪ್ರೈಸ್ ಗಾಡ್, 20ನೇ ಅಧ್ಯಾಯದಲ್ಲಿ ನಾನು ನಿಮಗೋಸ್ಕರ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಅರಣ್ಯಕಾಂಡ. ಓಕೆ. ಯೆಹೋವನು ಎದೋಮ್ಯರ ದೇಶದ ಮೇರೆಯ ಹತ್ತಿರವಿರುವ, ನಂಬರ್ಸ್ 20 ಚಾಪ್ಟರ್ 23 ವರ್ಸ್, ಯೆಹೋವನು ಎದೋಮ್ಯರ ದೇಶದ ಮೇರೆಯ ಹತ್ತಿರವಿರುವ ಹೋರ್ ಎಂಬ ಬೆಟ್ಟದ ಬಳಿಯಲ್ಲಿ ಮೋಶೆ ಆರೋನರ ಸಂಗಡ ಮಾತಾಡಿ, ಆರೋನನು ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು. ಆರೋನನು ದೇಹವನ್ನು ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಬೇಕು. ಪ್ರೈಸ್ ಗಾಡ್. ಆರೋನನ ದೇಹದಲ್ಲಿ ಜೀವಿಸುವಂಥ ಕಾಲ ಮುಗಿಯಿತು.
ದೇವರು ಆರೋನನಿಗೆ ಅಡ್ರೆಸ್ ತೋರಿಸ್ತಾ ಇದ್ದಾನೆ, ಎಲ್ಲಿ ಹೋಗಬೇಕಂತ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಯೇಸು ಎಲ್ಲಿಂದ ಬಂದವನು ಎಲ್ಲಿಗೆ ಹೋಗುವವನು ಆಗಿದ್ದಾನೆಂದು ತಿಳಿದ್ದರಿಂದ ಆತನು ಎಲ್ಲರನ್ನು ಪ್ರೀತಿ ಮಾಡಿದನು. ಪ್ರೈಸ್ ಗಾಡ್. ಆತನು ಎಲ್ಲಿಂದ ಬಂದಿದ್ದಾನೆ, ಎಲ್ಲಿಗೆ ಹೋಗುವವನಾಗಿದ್ದಾನೆ. ಹಾಗಾದರೆ ಬಾರ್ನ್ ಅಗೇನ್ ಆದ ವಿಶ್ವಾಸಿಗೆ ಒಂದು ನಿರೀಕ್ಷೆ ಇದೆ, ಅವನು ಎಲ್ಲಿ ಹೋಗುತ್ತಾನೆ. ಹಾಗಾದರೆ ಈ ಪಿತೃಗಳು ಯಾರು? ಹಾಗಾದರೆ ಪಿತೃಗಳು ಎಲ್ಲಿದ್ದಾರೆ? ಪ್ರೈಸ್ ಗಾಡ್. ಈ ಪಿತೃಗಳು ಬೇರೆ ಯಾರಲ್ಲ, ಅಬ್ರಹಾಮ್, ಇಸಾಕ್, ಯಾಕೋಬ ಮತ್ತು ಆ ಜನಾಂಗದವರು. ಪ್ರೈಸ್ ಗಾಡ್. ಇಲ್ಲಿ ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ಆರೋನನಿಗೆ ಹೇಳು. ಅವನು ತನ್ನ ದೇಹವನ್ನು ಬಿಟ್ಟು, ನಾವು ನೋಡ್ತೀವಿ ಅರಣ್ಯಕಾಂಡ 20ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ದೇಹವನ್ನು ಬಿಟ್ಟು. ಹಾಗಾದರೆ ದೇಹ ನಾವಲ್ಲ, ನಾವು ಆತ್ಮವಾಗಿದ್ದೇವೆ. ನಾವು ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ವಿ ಆರ್ ಲಿವಿಂಗ್ ಇನ್ ದಿಸ್ ಟಬರ್ನಕಲ್. ಈ ದೇಹ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ಈ ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ, ವಿ ಮಸ್ಟ್ ಪ್ರೀಚ್ ದ ಗಾಸ್ಪೆಲ್. ನಾವು ಸುವಾರ್ತೆಯನ್ನು ಜನರಿಗೆ ಹೇಳಬೇಕು. ಸುವಾರ್ತೆ ಇವತ್ತು ಮೀಡಿಯಾದ ಮೂಲಕ ಹೋಗ್ತಾ ಇದೆ, ಫೇಸ್ಬುಕ್ ಮೂಲಕ ಹೋಗ್ತಾ ಇದೆ, ಟಿವಿಯ ಮೂಲಕ ಹೋಗ್ತಾ ಇದೆ. ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇ ಫಾರ್ ದೆಮ್. ಒಂದು ವೇಳೆ ನಿಮ್ಮ ನೇಬರ್ಗಳನ್ನು ಪ್ರೀತಿಸ್ತಾ ಇದ್ದೀರಿ, ನಿಮ್ಮ ಕುಟುಂಬದವ್ರನ್ನು ಪ್ರೀತಿಸ್ತಾ ಇದ್ದೀರಿ, ನಿಮ್ಮ ರಿಲೇಟಿವ್ಗಳನ್ನು ಪ್ರೀತಿಸ್ತಾ ಇದ್ದೀರಿ, ಅವರ ಒಂದು ಏನು ಅವರು ಕೇಡು ನಿಮಗೆ ಮಾಡಿದ್ದಾರೆ, ಏನು ನಿಮಗೆ ಮಿಸ್ಟೇಕ್ ಮಾಡಿದ್ದಾರೆ, ನೀವು ಅದನ್ನು ನೋಡುವುದಿಲ್ಲ. ನೀವು ಅವರಿಗೋಸ್ಕರ ಪ್ರಾರ್ಥಿಸ್ತೀರಿ, ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ, ನೀವು ಅವರಿಗೋಸ್ಕರ ಸುವಾರ್ತೆಯನ್ನು ಹೇಳಲಿಕ್ಕೆ ಯಾವಾಗಲೂ ನೀವು ಸಿದ್ಧರಿರ್ತೀರಿ. ಸುವಾರ್ತೆಯನ್ನು ಹೇಳುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸುವಾರ್ತೆಯನ್ನು ದೇವರು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಾವು ಮಾಡಿದ ದೇಹದಲ್ಲಿ ಮಾಡಿದ ಪಾಪಗೋಸ್ಕರ ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ. ಆತನು ದಾಸನ ರೂಪವನ್ನು ಧರಿಸಿದ ಅಂತ ದೇವರ ವಾಕ್ಯ ಹೇಳ್ತದೆ. ರೈಟ್. ಆತನು ದಾಸನ ರೂಪವನ್ನು ಧರಿಸಿ ಆತನು ಮನುಷ್ಯನಾದ. ಒಬ್ಬ ವ್ಯಕ್ತಿ ಈ ದೇಹದಲ್ಲಿ ಇರುವಾಗ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು, ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಆತನು ನಂಬಿದರೆ, ದ ಬೈಬಲ್ ಹೇಳ್ತದೆ, ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ದ ಸ್ಪಿರಿಚುವಲ್ ಡೆತ್, ಆತ್ಮಿಕ ಮರಣದಿಂದ ಆತನು ಪಾರಾಗಿ ಆತನು ಜೀವಕ್ಕೆ ಸೇರುತ್ತಾನೆ. ನಾನು ಒಂದು ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಬಯಸ್ತೇನೆ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ. ಐ ವಿಲ್ ರೀಡ್ ಫಾರ್ ಯು. ಯೇಸು ಹೇಳಿದ, ನನ್ನ ಮಾತುಗಳನ್ನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ನಿತ್ಯ ಜೀವವನ್ನು ಹೊಂದುತ್ತಾನಲ್ಲ, ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಅವನು ಜೀವಕ್ಕೆ ಸೇರಿದ್ದಾನೆ. ಹಿ ಇಸ್ ಪಾಸ್ಡ್ ಫ್ರಮ್ ಡೆತ್ ಟು ಲೈಫ್. ಪ್ರೈಸ್ ಗಾಡ್. ಇದಕ್ಕೆ ಫಸ್ಟ್ ಡೆತ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ, ಹುಟ್ಟಿದ ವ್ಯಕ್ತಿ ಆತನು ಮರಣದಲ್ಲೇ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುವಾಗಲೇ ನರಕದ ಟಿಕೆಟ್ ಬುಕ್ ಮಾಡಿ ಬರುತ್ತಾನೆ. ಪ್ರೈಸ್ ಗಾಡ್. ನೀನು ಪಾಪ ಮಾಡಿದ್ದರಿಂದ ನೀನು ಪಾಪಿ ಅಲ್ಲ, ನೀನು ಹುಟ್ಟುವಾಗಲೇ ನೀನು ಪಾಪಿಯಾಗಿ ಹುಟ್ಟಿದ್ದಿ. ಈ ಪಾಪ ಹೇಗೆ ಬಂತು? ನಾನು ನಿಮಗೋಸ್ಕರ ಓದ್ತೇನೆ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ರೋಮನ್ಸ್ 5 ಚಾಪ್ಟರ್ 12 ವರ್ಸ್. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿದವು. 1000 ಮನುಷ್ಯರಿಂದ ನಾವು ಹುಟ್ಟಿದವರಲ್ಲ, ನಾವು ಒಬ್ಬ ಮನುಷ್ಯನಿಂದ ನಾವು ಹುಟ್ಟಿದವರು. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲೂ ವ್ಯಾಪಿಸಿತು. ಪ್ರೈಸ್ ಗಾಡ್. ಅಪೊಸ್ತಲ ಪೌಲಲ್ಲಿ ಅಥೇನ ಪಟ್ಟಣದಲ್ಲಿ ಒಂದು ಸುವಾರ್ತೆ ಸಾರುತ್ತಾನೆ. ಆಗ ಒಂದು ಮಾತು ಹೇಳ್ತಾನೆ, ನಾನು ನಿಮಗೋಸ್ಕರ ಓದ್ತೇನೆ. 17ನೇ ಅಧ್ಯಾಯ, ಆಕ್ಟ್ ಆಫ್ ಅಪೋಸ್ಟಲ್ 17 ಚಾಪ್ಟರ್ 27 ವರ್ಸ್. 17ನೇ ಅಧ್ಯಾಯ 27ನೇ ವಚನ.
ಓಕೆ, ನಾವು 24ರಿಂದ ಓದುವ. 24 ನಾನು ನಿಮಗೋಸ್ಕರ ಓದ್ತೇನೆ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ. ನೆಕ್ಸ್ಟ್ 25ನೇ ವಚನ. ತಾನೇ ಎಲ್ಲರಿಗೆ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆಯನ್ನು ಹೊಂದತಕ್ಕವನು ಅಲ್ಲ. ದೇವರಿಗೆ ನಮ್ಮ ಸೇವೆ ಬೇಡ, ದೇವರಿಗೆ ನಾವು ಬೇಕು. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿ ನಾವು ಜೀವಿಸ್ತೇವೆ, ಚಲಿಸ್ತೇವೆ, ಇರುತ್ತೇವೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳುತ್ತೆ ಆತನು ಒಂದು ರಕ್ತದಿಂದ, ಸಿ ಥ್ರೂ ದ ಒನ್ ಬ್ಲಡ್, ಒಂದು ರಕ್ತದಿಂದ ಎಲ್ಲ ಜನಾಂಗಗಳನ್ನು ಅವರವರ ಇರತಕ್ಕ ಕಾಲಗಳನ್ನು ಅವರವರ ಮೇರೆಗಳನ್ನು ಆತನು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನೀವು ಯಾರು ಕೂಡ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ಪ್ರೈಸ್ ಗಾಡ್. ಆತನು ಒಂದೇ ರಕ್ತದಿಂದ ಎಲ್ಲ ಜನಾಂಗಗಳ ಮನುಷ್ಯರನ್ನು ಭೂಮುಖದ ಮೇಲೆಲ್ಲ ವಾಸಿಸುವುದಕ್ಕಾಗಿ ಉಂಟು ಮಾಡಿದನು. ಒಂದು ರಕ್ತ, ಒನ್ ಬ್ಲಡ್. ನೀವು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಬರೆಯಲ್ಪಡಲಿಲ್ಲ ಅಲ್ಲಿ ಮುಸ್ಲಿಂ ರಕ್ತ, ಮೇಲ್ಜಾತಿಯ ರಕ್ತ, ಕೀಳ್ಜಾತಿಯ ರಕ್ತ ಅಂತ. ಅಲ್ಲಿರುವುದು 4 ಗ್ರೂಪ್ಗಳು. ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್. ಅಷ್ಟೇ 4 ಗ್ರೂಪ್ಗಳಿರುವುದು. ಅದರಲ್ಲಿ ಬರೆಯಲ್ಪಡಲಿಲ್ಲ ಬಾಟಲ್ ಮೇಲೆ ಅದು ಇಂಥವನದ್ದು, ಇಂಥ ಮೇಲ್ಜಾತಿಯದ್ದು, ಕೀಳ್ಜಾತಿಯದ್ದು, ದೊಡ್ಡ ಜಾತಿಯದ್ದು, ಸಣ್ಣ ಜಾತಿಯದ್ದು. ದ ಬೈಬಲ್ ಹೇಳುತ್ತದೆ ಒಂದು ರಕ್ತದಿಂದ ಎಲ್ಲ ಜನಾಂಗಗಳನ್ನು ಅವರವರ ಇರತಕ್ಕ ಕಾಲಗಳನ್ನು ಅವರವರ ಮೇರೆಗಳನ್ನು ಆತನು ಮೊದಲೇ ನಿಷ್ಕರ್ಷೆ ಮಾಡಿದೆ. ದಟ್ ಮೀನ್ಸ್ ಮೊದಲೇ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ನೀನು ದೇವರ ಪ್ಲ್ಯಾನ್ನಲ್ಲಿ ಹುಟ್ಟಿದ್ದಿ. ನೀನು ಯಾವ ಜನಾಂಗದಲ್ಲಿ ಹುಟ್ಟಬೇಕು, ಯಾವ ಕಾಲದಲ್ಲಿ ಹುಟ್ಟಬೇಕು, ಯಾವ ಟೈಮಲ್ಲಿ ಹುಟ್ಟಬೇಕು ಮತ್ತು ಯಾವ ಪ್ಲೇಸಲ್ಲಿ ಹುಟ್ಟಬೇಕು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ, ಪ್ಲ್ಯಾನ್ ಮಾಡಿದ್ದಾನೆ. ಪ್ರೈಸ್ ಗಾಡ್. ಒಬ್ಬ ಮನುಷ್ಯನಿಂದ ನಾವೆಲ್ಲರೂ ಹುಟ್ಟಿದ್ದೇವೆ. ಒಂದು ನೆನಪಿಟ್ಟುಕೊಳ್ಳ್ರಿ, ಆದಾಮನ ಹುಟ್ಟುವುದಕ್ಕಿಂತ ಮುಂಚೆ, ಆದಾಮನಲ್ಲಿ ನೀವು ಕಳಕೊಳ್ಳುವುದಕ್ಕಿಂತ ಮುಂಚೆ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಮೊದಲೇ ಪಡಕೊಂಡಿದ್ದಾನೆ. ದಟ್ ಈಸ್ ಗಾಡ್ಸ್ ವಿಸ್ಡಮ್. ನಾನು ಪುನಃ ನಿಮಗೆ ಹೇಳ್ತೇನೆ, ಆದಾಮನಲ್ಲಿ ನೀವು ಕಳಕೊಳ್ಳುವುದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಪಡಕೊಂಡಿದ್ದಾನೆ. ಪ್ರೈಸ್ ಗಾಡ್. ಯು ಆರ್ ನಾಟ್ ಆರ್ಡಿನರಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ವಿಲ್ ಕೊಟ್ಟಿದ್ದಾನೆ, ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದಾನೆ. ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡರೇನು, ಎಲ್ಲರೂ ಆತನು ಹುಡುಕುವನಾಗಿ ಮಾಡಿದ್ದಾರೆ. ಹಾಗಾದರೆ ದೇವರನ್ನು ನಾವು ಹುಡುಕಬೇಕಾದ್ರೆ ಫಸ್ಟ್ ನಾವು ಎಲ್ಲಿ ದೇವರನ್ನು ಕಳಕೊಂಡೆವು ಅದು ನಮ್ಗೆ ಗೊತ್ತಿರಬೇಕು. ನಾನು ಪುನಃ ಹೇಳ್ತೇನೆ, ನೀವು ದೇವರನ್ನು ಹುಡುಕಬೇಕಾದ್ರೆ ಫಸ್ಟ್ ನೀವು ದೇವರನ್ನು ಎಲ್ಲಿ ಕಳಕೊಂಡಿರಿ. ನೀವು ಇಂದ್ರಿಯಗಳ ಜ್ಞಾನದಿಂದ ದೇವರನ್ನು ಹುಡುಕಿದರೆ ದೇವರು ನಿಮಗೆ ಸಿಗುವುದಿಲ್ಲ. ಪ್ರೈಸ್ ಗಾಡ್. ನಾವು ದೇವರನ್ನು ಎಲ್ಲಿ ಕಳಕೊಂಡೆವು. ಒಂದು ಅಜ್ಜಿ, ನಾನು ಮೊದಲು ಕೂಡ ಹೇಳಿದ್ದೇನೆ, ಹುಡುಕ್ತಾ ಇದ್ದರಂತೆ. ಒಂದು ಲೈಟ್ ಕಂಬದ ಕೆಳಗೆ ಹುಡುಕ್ತಾ ಇದ್ದರು. ಹುಡುಕುವಾಗ ಒಬ್ಬ ಯೌವನಸ್ಥ ಹತ್ತಿರ ಬಂದ. ಅಜ್ಜಿ, ಏನು ಹುಡುಕ್ತಾ ಇದ್ದೀರಾ? ಎಂತ ಮಗ, ನನ್ನದೊಂದು ರಿಂಗ್ ಕಳಕೊಂಡಿದ್ದೆ ನಿನ್ನೆ, ಇವತ್ತು ನಾನು ಇಲ್ಲಿ ಹುಡುಕ್ತಾ ಇದ್ದೇನೆ. ಹೌದಾ? ನೀವೊಂದು ಎಕ್ಸಾಕ್ಟ್ಲಿ ಪ್ಲೇಸ್ ನಿಮಗೆ ಒಂದು ನೆನಪಿದೆಯಾ, ಎಲ್ಲಿ ನೀವು ಕಳಕೊಂಡಿದ್ದೆ? ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ. ಅದಕ್ಕೆ ಅಜ್ಜಿ ಹೇಳಿದರು, ನೋಡು ಮಗ, ನಾನು ಕಳಕೊಂಡದ್ದು ಒಂದು 100-200 ಮೀಟರ್ ಆಚೆ, ಆದರೆ ನಾನು ಇಲ್ಲಿ ಹುಡುಕ್ತಾ ಇದ್ದೇನೆ. ಯಾಕೆ ಅಜ್ಜಿ, ಎಲ್ಲಿ ಕಳಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು, ನೀವು ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀರಾ? ಇಲ್ಲಿ ಲೈಟ್ ಇದೆ, ಅದಕ್ಕೋಸ್ಕರ ಹುಡುಕ್ತಾ ಇದ್ದೇನೆ, ಅಲ್ಲಿ ಲೈಟ್ ಇಲ್ಲ. ಹಾಗೆಲ್ಲ ಅಜ್ಜಿ, ಇಲ್ಲಿ ಲೈಟ್ ಇದೆ ಅಂತಕೊಳ್ಳಿ, ಇಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲಿ ಕಳಕೊಂಡಿದ್ದೀರೋ ಅಲ್ಲೇ ಲೈಟ್ ಹಾಕಿ ಹುಡುಕಬೇಕು. ಆಗ ನಮಗೆ ಕಲಿಸ್ತಾ ಇದ್ದಿ. ನನ್ನ ಅಜ್ಜ ಕೂಡ ಇಲ್ಲೇ ಹುಡುಕಿದ್ದು.
ನನ್ನ ರಿಲೇಟಿವ್ ಕೂಡ ಇಲ್ಲೇ ಹುಡುಕಿದ್ದು, ನಾವು ಕೂಡ ಇಲ್ಲೇ ಹುಡುಕುತ್ತೇವೆ. ಎಲ್ಲಿವರೆಗೆ ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಕಳಕೊಂಡಿದ್ದೇವೆ ಅಂತ, ಅಲ್ಲಿವರೆಗೆ ನಮಗೆ ಅಲ್ಲಿ ಹುಡುಕಲಿಕ್ಕೆ ಆಗೋದಿಲ್ಲ. ನಾವು ದೇವರನ್ನು ಕಳಕೊಂಡದ್ದು ನಮ್ಮ ಆತ್ಮದಲ್ಲಿ. ಮನುಷ್ಯ ಅಂತ ಹೇಳಿದ್ರೆ ಆತ್ಮ, ಪ್ರಾಣ, ಶರೀರ, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಒಂದು ಕಾಣುವ ಲೋಕ ಮತ್ತೊಂದು ಕಾಣದ ಲೋಕ. ಕಾಣದ ಲೋಕದಲ್ಲಿ ಆದಾಮನ ಆತ್ಮ ಮತ್ತು ದೇವರ ಆತ್ಮ ಒಂದು ಆತ್ಮವಾಗಿತ್ತು. ಯಾವಾಗ ಆದಾಮನು ಪಾಪ ಮಾಡಿದ, ಅವನು ತನ್ನ ಆತ್ಮದಲ್ಲಿ ಸತ್ತ. ಮರಣ ಅಂತ ಹೇಳಿದ್ರೆ ಒಂದು ಮರದಿಂದ ಕೊಂಬೆ ಹೇಗೆ ಸಪ್ರೇಟ್ ಆಗ್ತದೋ ಅದೇ ರೀತಿ ಮನುಷ್ಯನ ಆತ್ಮ ದೇವರಿಂದ ಸಪ್ರೇಟ್ ಆಯಿತು. ಅದಕ್ಕೆ ಬೈಬಲ್ ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಲೋಕದೊಳಗೆ ಪ್ರವೇಶಿಸಿದವು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ನಾನು ಪಾಪ ಮಾಡಿದ್ದರಿಂದ ನಾನು ಪಾಪಿ ಅಲ್ಲ, ನಾನು ಹುಟ್ಟುವಾಗಲೇ ನಾನು ಪಾಪಿಯಾಗಿ ಹುಟ್ಟಿದ್ದೇನೆ. ಒಂದು ಹುಳುಕು ಮಾವಿನ ಹಣ್ಣು ನಿಮ್ಮ ಲ್ಯಾಂಡಲ್ಲಿ ಹಾಕಿದರೆ ಅದು ಮರ ಆಯಿತು. ಎಂಥ ಮಾವಿನ ಹಣ್ಣು ಆಗ್ತದೆ? ಹುಳುಕು ಮಾವಿನ ಹಣ್ಣೇ ಆಗ್ತದೆ. ಅದನ್ನು ಹಾಕಿದರೆ ಅರಣ್ಯವೇ ಆಗ್ತದೆ, ಹುಳದ್ದು. ಅದೇ ರೀತಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ಆತನು ಮನುಷ್ಯನಾಗಿ ಬಂದು ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ನಾವು ಮಾಡಿದ ಪಾಪಗೋಸ್ಕರ ಆತನು ನಮ್ಮ ಪ್ರತಿನಿಧಿಯಾಗಿ, ನಮ್ಮ ರಿಪ್ರೆಸೆಂಟೇಟಿವ್ ಆಗಿ, ನಮ್ಮ ಪ್ರತಿನಿಧಿಯಾಗಿ ಆತನು ಶಿಲುಬೆಯಲ್ಲಿ ನಮ್ಮ ಬದಲಿಗೆ ಮರಣವನ್ನು ಅನುಭವಿಸಿದ. ನಮ್ಮ ಮೇಲೆ ಇದ್ದ ದೋಷಾರೋಪಣೆ, ಜಡ್ಜ್ಮೆಂಟ್, ತೀರ್ಪನ್ನು ಆತನು ತೆಗೆದುಕೊಂಡ. ಆತನು ಸತ್ತ, ಹೂಣಲ್ಪಟ್ಟ. ಸತ್ತ ವ್ಯಕ್ತಿ ಪ್ರತಿಯೊಬ್ಬರು ನರಕಕ್ಕೆ ಹೋಗಬೇಕು. ಯೇಸು ಕ್ರಿಸ್ತ ನಮ್ಮ ಬದಲಿಗೆ ಆತನು ನರಕಕ್ಕೆ ಹೋದ. ನರಕವು ಆತನು ಹಿಡಿಯಲಿಕ್ಕೆ ಆಗಲಿಲ್ಲ, ಮರಣವು ಆತನು ಹಿಡಿಯಲಿಕ್ಕೆ ಆಗಲಿಲ್ಲ. ಆತನು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದ. ಪ್ರಿಯರೇ, ದೇವರು ಕ್ರಿಸ್ತನಲ್ಲಿ ಮಾಡಿದಂಥ ಫಿನಿಶ್ಡ್ ವರ್ಕನ್ನು ಒಂದು ವೇಳೆ ನಾವು ನಂಬಿದರೆ, ದ ಬೈಬಲ್ ಹೇಳುತ್ತದೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತ ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯು ಆರ್ ಪಾಸ್ಟ್ ಫ್ರಮ್ ಡೆತ್ ಟು ಲೈಫ್. ನಿಮ್ಮ ಹ್ಯೂಮನ್ ಸ್ಪಿರಿಟ್ ಅದು ಮರಣದಿಂದ ಕಿತ್ತಲ್ಪಟ್ಟು ಜೀವಕ್ಕೆ ಸೇರಿದೆ. ಈಗ ನೀನು ದೇಹ ಬಿಟ್ಟರು, ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಪ್ರೈಸ್ ಗಾಡ್. ಇದಕ್ಕೆ ಫಸ್ಟ್ ಮರಣಕ್ಕೆ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಇಸ್ ಕ್ರೈಸ್ಟ್. ಕ್ರಿಸ್ತನು ಅದರ ಪರಿಹಾರ. ಫಸ್ಟ್ ಡೆತ್ ಅಂತ ಹೇಳ್ತಾರೆ. ಆದರೆ ನೀನು ದೇಹದಲ್ಲಿ ಇರುವಾಗ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ದೇವರು, ಭೂಮಿ ಆಕಾಶ ಉಂಟು ಮಾಡಿದ ದೇವರು ತನ್ನ ಕೃಪೆಯನ್ನು ನಿನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ನೀನು ಅದನ್ನು ಅಂಗೀಕಾರ ಮಾಡಲಿಲ್ಲ. ದ ಬೈಬಲ್ ಹೇಳ್ತದೆ ಅದು ನೆಕ್ಸ್ಟ್ 2ನೇ ಮರಣ. 2ನೇ ಮರಣಕ್ಕೆ ಸೊಲ್ಯೂಷನ್ ಇಲ್ಲ, ಮೊದಲನೇ ಮರಣಕ್ಕೆ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಬೇರೆ ಯಾರಲ್ಲ, ಆತನು ಕ್ರಿಸ್ತನು. ಪ್ರಿಯರೇ, ಈ ಸುವಾರ್ತೆಯನ್ನು ನಾವು ಅನೇಕರಿಗೆ ಹೇಳಬೇಕಾಗಿದೆ. ಈ ಸುವಾರ್ತೆ ಯಾಕೆ ಜನರು ನಂಬುವುದಿಲ್ಲ? ಯಾಕೆ ನಂಬುವುದಿಲ್ಲ ಅಂತ ಹೇಳಿದ್ರೆ, ಸೈತಾನಿಗೆ ಒಂದು ಕಾಲ ನೇಮಕವಾಗಿದೆ, ಅವನಿಗೆ ತೀರ್ಪಿಗೆ ಒಂದು ದಿನ ನೇಮಕವಾಗಿದೆ. ಪ್ರೈಸ್ ಗಾಡ್. ತೀರ್ಪಿಗೆ ಅವನ ಫ್ಯೂಚರ್ ಬೆಂಕಿ ಗಂಧಕಗಳು ಉರಿಯುವ ಕೆರೆ. ದ ಬೈಬಲ್ ಹೇಳ್ತದೆ, ನ್ಯಾಯ ತೀರ್ಪಿಗೋಸ್ಕರ ಅವನು ಕತ್ತಲೆಯ ಗುಂಡಿಯಲ್ಲಿ ಅವನು ಇಡಲ್ಪಟ್ಟಿದೆ. ಒಂದು ವೇಳೆ ಈ ದೇಹದಲ್ಲಿರುವಾಗ ನಾವು ನಂಬಿದರೆ ನಾವು ನ್ಯಾಯ ತೀರ್ಪಿಗೆ ಗುರಿ ಆಗುವುದಿಲ್ಲ. ಇಲ್ಲದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜಡ್ಜ್ಮೆಂಟ್ನ ಮುಂದೆ ನಿಲ್ಲಬೇಕಾಗ್ತದೆ. ಪ್ರೈಸ್ ಗಾಡ್. ಇಲ್ಲಿ ನಿಮಗೊಂದು ನಾವು ವಚನವನ್ನು ತೋರಿಸ್ತೇನೆ. 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಚನ. 2 Peter 2 chapter 4 verse. ಓಕೆ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಗುಂಡಿಗಳಿಗೆ ಒಪ್ಪಿಸಿದನು. ಸಿ ದ ಫೈನಲ್ ಜಡ್ಜ್ಮೆಂಟ್. ನೆಕ್ಸ್ಟ್ 5ನೇ ವಚನ. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಅಧರ್ಮಿಗಳು ನಾಚಿಕೆಯಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತರಾದ ಲೋಟನನ್ನು ತಪ್ಪಿಸಿದನು.
ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಗರೆಗೊಂಡನು. ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಒಂದು ವೇಳೆ ನೀನು ಅಕ್ಸೆಪ್ಟ್ ಮಾಡಿದರೆ ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಪ್ರೈಸ್ ಗಾಡ್. ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಾಡುವೆವು. ಪ್ರೈಸ್ ಗಾಡ್. ಒಂದು ವೇಳೆ ನೀನು ಒಪ್ಪುವುದಿಲ್ಲ, ಯಾರಿಗೆ ಶಿಕ್ಷಾ ಅನುಭವದಲ್ಲಿ ಇಡಲ್ಪಟ್ಟಿದೆಯೋ ಅದೇ ಶಿಕ್ಷಾ ಅನುಭವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇರಬೇಕಾಗುತ್ತದೆ. ಅದ ನಂತರ 7 years ದ ಆಂಟಿ ಕ್ರೈಸ್ಟ್ ದ ರೂಲ್ ಇರ್ತದೆ, ದ ಒನ್ ವರ್ಲ್ಡ್ ಗವರ್ಮೆಂಟ್. ಇದನ್ನು 20 ವರ್ಷದಿಂದ ಪ್ರೀಚ್ ಮಾಡ್ತಾ ಇದ್ದೇವೆ. 1 economy, 1 politics. ಅದರ ನಂತರ 1000 ವರ್ಷ ದ ಆಳ್ವಿಕೆ, ಅದರ ನಂತರ ಜಡ್ಜ್ಮೆಂಟ್. ಅಲ್ಲಿವರೆಗೆ ಅವರು ಶಿಕ್ಷಾ ಅನುಭವದಲ್ಲಿ ಇರುತ್ತಾರೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ಸ್ವಾರ್ಥ ಎಂಬುವಂಥದ್ದು ದೇವರ ಬಲ ಸ್ವರೂಪವಾಗಿದೆ. ಡೋಂಟ್ ನೆಗ್ಲೆಕ್ಟ್ ದ ಗಾಸ್ಪೆಲ್. ಸ್ವಾರ್ಥೆಯನ್ನು ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿದೆ. ಅಪೊಸ್ತಲ ಪೌಲ ಹೇಳ್ತಾನೆ, ಸಾರಲೇ ಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಅವನು ಹೇಳುವುದಿಲ್ಲ ಸಾರದಿದ್ದರೆ ಅವರ ಗತಿ ಏನು ಹೇಳಲಿ, ಅವ್ರು ಹೋಗ್ತಾರೆ. ನೋ, ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾಳೆ ನಾವು ಪರಲೋಕಕ್ಕೆ ಹೋಗುವಾಗ ದೇವರು ಕೇಳ್ತಾನೆ, ದೇವರು ಕೇಳಿದ ಕಾಯಿನನಿಗೆ, ಎಲ್ಲಿ ನಿನ್ನ ತಮ್ಮ, ಎಲ್ಲಿ ನಿನ್ನ ತಮ್ಮ? ನಾನೇನು ತಮ್ಮನ ವಾಚ್ಮ್ಯಾನ, ತಮ್ಮನನ್ನು ಕಾಯುವವನ? ಆತನು ಉತ್ತರ ಕೊಟ್ಟು, ಎಸ್, ನಾವು ಒಬ್ಬರನ್ನೊಬ್ಬರು ಕಾಯುವವರು, ನಾವು ಒಬ್ಬರಿಗೊಬ್ಬರು ವಾಚ್ಮ್ಯಾನ್ಗಳಾಗಿದ್ದೇವೆ. ದೇವರು ನಮಗೆ ಒಬ್ಬರಿಗೊಬ್ಬರ ಮೇಲೆ ವಾಚ್ಮ್ಯಾನನ್ನಾಗಿಟ್ಟಿದ್ದಾನೆ, ಕಾಯಲಿಕ್ಕಿಟ್ಟಿದ್ದಾನೆ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇ. ದ ಗಾಸ್ಪೆಲ್ ಮಸ್ಟ್ ಬಿ ರೀಚ್ಡ್. ಥ್ಯಾಂಕ್ ಗಾಡ್. ನಾನು ಬಿಗ್ ಜಿ ಟಿವಿಯಲ್ಲಿ ಜೂನ್ 1ನೇ ತಾರೀಕಿಂದ ಎವ್ರಿ ಡೇ 7 o'clock 7 to 7:30 7 ಗಂಟೆಯಿಂದ 7:15 ನಾನು ಎವ್ರಿ ಡೇ ಪ್ರೀಚ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಪ್ರಿಯರೇ, ಬನ್ನಿ. ಅದಕ್ಕೋಸ್ಕರ ಡೋಂಟ್ ನೆಗ್ಲೆಕ್ಟ್ ಯುವರ್ ಕಾಲ್. ವಿ ಮಸ್ಟ್ ಪ್ರೀಚ್ ದ ಗಾಸ್ಪೆಲ್. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದೇವರು ನಿಮ್ಮ ಪಾಪಗಳನ್ನು, ನಿಮ್ಮ ಶಾಪಗಳನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಒಂದು ವೇಳೆ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಿದರೆ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ಆತನ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ನಿತ್ಯ ಜೀವ ನಿಮ್ಮಲ್ಲಿ ವರ್ಗಾವಣೆ ಆಗ್ತದೆ ಮತ್ತು ನೀವು ದೇವರ ಸನ್ನಿಧಾನದಲ್ಲಿ ಹುಟ್ಟುತ್ತೀರಿ. ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ರಕ್ಷಣೆ ಅಂದರೆ ಬೇರೆ ಏನಲ್ಲ ಪ್ರಿಯರೇ, ಇಟ್ ಇಸ್ ದ ಫೆಲೋಶಿಪ್, ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆ. ಪ್ರೈಸ್ ಗಾಡ್. ಅದಕ್ಕೆ ಯೇಸುವಿನ ಶಿಷ್ಯನಾದ ಯೋಹಾನನು ಹೇಳ್ತಾನೆ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕೆಂದು ಈ ಮಾತುಗಳನ್ನು ಹೇಳುತ್ತೇನೆ. ನಮಗಿರುವ ಅನ್ಯೋನ್ಯತೆ ನಮ್ಮ ತಂದೆಯಾದ ದೇವರ ಸಂಗಡಲು, ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು. ನಮ್ಮ ಭಯಾಂತರ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ಈ ಸಂಗತಿಗಳನ್ನು ನಾನು ಬರೆಯುತ್ತೇನೆ. ಪ್ರೈಸ್ ಗಾಡ್. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಐ ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಒಂದು ವೇಳೆ ನೀವು ತೀರ್ಮಾನ ಮಾಡಿದರೆ ಯೇಸುನ ಅಂಗೀಕಾರ ಮಾಡುವಂಥದ್ದು ಒಂದೇ ಒಂದು ಲೈಫ್. ನಾಳೆ ಎಂದು ಕೊಚ್ಚಿಕೊಳ್ಬೇಡ, ಏನಾಗ್ತಾ ನಮಗೆ ಗೊತ್ತಿಲ್ಲ. ಡೋಂಟ್ ವೇಟ್ ಫಾರ್ ಟುಮಾರೋ. ಪ್ರೈಸ್ ಗಾಡ್. ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ದೇವರ ವಾಕ್ಯ ನಿಮ್ಮ ಮನೆ ಮಗ್ಗಿಲಿಗೆ ಬರ್ತಾ ಇದೆ, ಪ್ರೀಚ್ ಆಗ್ತಾ ಇದೆ. ಡೋಂಟ್ ಡಿಲೇ, ಡೋಂಟ್ ಹಾರ್ಡನ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಡ್ಬೇಡ. ಪ್ರೈಸ್ ಗಾಡ್. ಒಂದು ವೇಳೆ ನೀನು ಒಪ್ಪಿದರೆ ಯು ಆರ್ ಫಾಸ್ಟ್ ಫ್ರಮ್ ಡೆತ್ ಟು ಲೈಫ್. ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಿ. ನೀನು ತೀರ್ಪಿಗೆ ಗುರಿ ಆಗುವುದಿಲ್ಲ. ನಂಬದವನಿಗೆ ಅದೇ ತೀರ್ಪು ಕಂಟಿನ್ಯೂ ಆಗುತ್ತದೆ. ಐ ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸಿದೆ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನೆಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ.
ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು. ಜೀಸಸ್ ಕಮ್ ಇನ್ ಟು ಮೈ ಹಾರ್ಟ್. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಪವಿತ್ರ ಆತ್ಮ ಭರಿತರಾಗಲಿ, ಅವರ ಪವಿತ್ರ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಲಿ. ರಿಸೀವ್ ಯುವರ್ ಅನಾಯಿಂಟಿಂಗ್. ಇವರು ಪ್ರೊಟೆಕ್ಟ್ ಆಗಲಿ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಇವರಿಗೆ ಕನೆಕ್ಟ್ ಆಗಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಕರ್ತನೆ, ಪ್ರತಿಯೊಬ್ಬರು ಸುವಾರ್ತೆಯ ವಿಷಯದಲ್ಲಿ ಆಸಕ್ತರಾಗಿರಲಿ, ಚುರುಕಾಗಲಿ. ಪ್ರತಿಯೊಬ್ಬರು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಕೇವಲವಾಗಿ ತೆಗೆದುಕೊಳ್ಳದೆ ಅದನ್ನು ಜವಾಬ್ದಾರಿಯೊಂದಿಗೆ ಮುನ್ನುಗ್ಗುವಂತೆ ಅವರಿಗೆ ಸಹಾಯ ಮಾಡು. ಕರ್ತನೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯಾರೆಲ್ಲ ದೇಹದಲ್ಲಿ ಸಿಕ್ಕಿದ್ದಾರೆ, ದೋಸ್ ಆರ್ ಸಿಕ್ ಇನ್ ದೇರ್ ಬಾಡಿ, ಪ್ರೇರೆ ಎಲ್ಲಿ ನಿಮಗೆ ನೋವಿದೆ, ಎಲ್ಲಿ ನಿಮಗೆ ಪೇಯ್ನ್ ಇದೆ, ಅಲ್ಲಿ ನಿಮ್ಮ ಕೈಯನ್ನು ಹಿಡೀರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ದೇವರ ಆತ್ಮನು ಚಲಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್, ಎವ್ರಿ pain, every bone pain. I command you by the power of the Holy Spirit, live now, live it in the name of Jesus. ತಲೆಯಿಂದ ಪಾದದವರೆಗೆ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್, ಇವರ ಬ್ಲಡ್ ಪ್ಯೂರಿಫೈ ಆಗಲಿ, ಇವರ ಲಂಗ್ಸ್ಗಳು ಕ್ಲೀನ್ ಆಗಲಿ. ಬಿ ಫ್ರೀ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕೊರೋನಾ, I command you, live it in the name of Jesus. I release your ministering angels, oh God. ಪ್ರತಿಯೊಂದು ಕುಟುಂಬಗಳಲ್ಲಿ ದೈವಿಕವಾದ ಸಮಾಧಾನವು ಇಳಿದು ಬರಲಿ. ಯಾರು ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ಯಾರು ಕೇಳ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರೂ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಅವರ ಲಂಗ್ಸ್ಗಳು, ಅವರ ಕಿಡ್ನಿಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ, ಅವರ ಬ್ರೈನ್ ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. Every damaged part be created by the power of the Holy Ghost in the name of Jesus. ಕರ್ತನೆ, ಯಾರಿಗೆ ಕೆಲಸ ಇಲ್ಲೋ ಕೆಲಸಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. I dispatch angels, cause the job to come to them, O God. Thank you, Lord, your anointing. Thank you, Lord, your grace. Be blessed in Jesus' name. Amen, 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 amen.